ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಆ ವ್ಯಕ್ತಿ ಹಿಂದಿನದೆಲ್ಲ ಮರೆತು ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾರಾ, ಮತ್ತೆ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾರಾ, ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಸ್ವಲ್ಪ ಕಾರ್ಡ್ಸ್ ನೋಡೋಣ. ಮತ್ತೆ ಅವರು ವಾಪಸ್ ಬರ್ತಾರಾ, ನಿಮ್ಮನ್ನು ಭೇಟಿ ಆಗ್ತಾರಾ? ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ? ನಂಬರ್ 3, ಹಾಗೆ ನಂಬರ್ 4, 5 ಮತ್ತೊಂದು 6. ಬಾಟಮ್ನಲ್ಲಿ ಏನಿದೆ? ಈ ಒಂದು ಕನೆಕ್ಷನಲ್ಲಿ ತುಂಬ ಎಫರ್ಟ್ಸ್ ಇದೆ, ತುಂಬ ದಿನದ ಫ್ರೆಂಡ್ಶಿಪ್ ಇದೆ, ಅದಷ್ಟೊಂದು ಸುಲಭವಾಗಿ ಬೆಳೆದಿಲ್ಲ. ಈ ಕನೆಕ್ಷನಲ್ಲಿ ನಿಮಗೆ ತುಂಬ ಅಟ್ಯಾಚ್ಮೆಂಟ್ ಇದೆ. ಈಗಲೂ ಈ ವ್ಯಕ್ತಿನ ಬಿಟ್ಕೊಡೋಕೆ ಇಷ್ಟ ಇಲ್ಲ ನಿಮಗೆ. ಏನೋ ಇಬ್ಬರಲ್ಲೂ ಮಾತುಕತೆಗಳು ನಡೆದಿದೆ, ದೂರ ಆಗಿದ್ದೀರಾ, ಆದರೆ ಮನಸ್ಸು ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದೆ. ಹಾಗೆ ಕಾನ್ಫಿಡೆನ್ಸ್ ಇದೆ ನಿಮಗೆ. ಆ ವ್ಯಕ್ತಿ ನನ್ನನ್ನು ಖಂಡಿತ ಮರೆಯೋಲ್ಲ ಅನ್ನೋ ಭಾವನೆಯೂ ಕಾಣ್ತಾ ಇದೆ. ಇಲ್ಲಿ ಇನ್ನೇನಿದೆ ನೋಡೋಣ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಇಲ್ಲಿಂದ ಏನು ಮೆಸೇಜ್ ಬರುತ್ತೆ ನಿಮಗೆ? ರಿಲ್ಯಾಕ್ಸ್ ಅನ್ನೋದು ಬರ್ತಾ ಇದೆ ನೋಡಿ. ಇಲ್ಲಿ ಪ್ಯಾಷನ್, ಅವ್ರು ಇಷ್ಟಪಟ್ಟ ವ್ಯಕ್ತಿ ನೀವಾಗಿದ್ರಿ, ನೀವು ಅವ್ರ ಇನ್ಸ್ಪಿರೇಷನ್ ಆಗಿದ್ರಿ, ಪ್ಯಾಷನ್ ಆಗಿದ್ರಿ. ಇನ್ನೇನಿದೆ ನೋಡೋಣ. ಈ ಟೈಮಲ್ಲಿ ಏನೋ ಗ್ಯಾಪ್ ಇದೆ, ಅಂಥ ಕಮ್ಯುನಿಕೇಷನ್ ಇಲ್ಲ, ಮಾತುಕತೆ ಇಲ್ದಿದ್ರೂ ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದೀರಾ, ಆದರೆ ಏನೂ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದೀರಾ ಅನ್ನೋದಿದೆ. ಅವರನ್ನು ನೆನಪಿಸ್ಕೊಂಡಾಗ ನಿಮ್ಮ ಮನಸ್ಸಲ್ಲಿ ಏನೋ ಒಂಥರ ಸಂತೋಷ ಇತ್ತು, ಅವರನ್ನು ಬಿಟ್ಕೊಡೋಕ್ಕಾಗಲ್ಲ ಅನ್ನೋ ಒಂದು ಮನಸ್ಸು ಕಾಣ್ತಾ ಇದೆ. ಇಲ್ಲಿ ಪೊಸೆಸಿವ್ನೆಸ್ ಇದೆ, ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರಿ, ತುಂಬ ದಿನದ ಫ್ರೆಂಡ್ಶಿಪ್ ಇದೆ, ಮುಂದೆ ಒಟ್ಟಿಗೆ ಜೀವನ ಮಾಡಬೇಕು ಅನ್ನೋ ಡಿಸಿಷನ್ಗಳನ್ನ ತೊಗೊಂಡಿದ್ರಿ. ಆದರೆ ಇಲ್ಲೇನೋ ಸೈಲೆನ್ಸ್ ಬರ್ತಾ ಇದೆ ನಿಮ್ಮಿಬ್ಬರ ಮಧ್ಯೆ. ಅವ್ರಿಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದ್ರೂ ಈ ಕನೆಕ್ಷನಲ್ಲಿ ಕಾನ್ಫಿಡೆನ್ಸ್ ಇರಲಿಲ್ಲ. ನಿಮ್ಮನ್ನು ಇಷ್ಟಪಟ್ಟಿದ್ರೂ ಈ ವ್ಯಕ್ತಿಗೆ ಎರಡೆರಡು ಮನಸ್ಸು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಜೊತೆ ಇದ್ದಾಗ ಸಂತೋಷ ಇತ್ತು, ಆದರೆ ಈಗ ಮನಸ್ಸು ಒಡೆದಿದೆ. ಇಲ್ಲಿ ಮನಸ್ಸು ಎರಡೆರಡು ಕಡೆ ಓಡಾಡ್ತಾ ಇದೆ ಅವ್ರಿಗೆ. ಒಂದು ಕಡೆ ನೀವು ಬೇಕು, ಇನ್ನೊಂದು ಕಡೆ ಮನೆಯವರು ಬೇಕು, ಎರಡನ್ನೂ ಬಿಡಲಾರ್ದಂಥ ಪರಿಸ್ಥಿತಿ ಇದೆ. ಹಾಗಿರೋದ್ರಿಂದ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ಒಂದು ಕಾಲದಲ್ಲಿದ್ದಂಥ ಸಂತೋಷ ಈಗ ಇಲ್ಲ. ಸದ್ಯದ ಪರಿಸ್ಥಿತಿನಲ್ಲಿ ಮೌನವಾಗಿದ್ದಾರೆ, ಆದರೆ ನಿಮ್ಮಿಬ್ಬರ ಮಧ್ಯೆ ಯಾವುದೇ ಮಾತುಕತೆಗಳು ನಡೆದಿಲ್ಲ. ಇದ್ದಕ್ಕಿದ್ದ ಹಾಗೆ ನಿಮ್ಮಿಂದ ದೂರ ಆಗಿದ್ದಾರೆ. ಅದು ನಿಮಗೆ ಯೋಚನೆ ಆಗ್ತಾ ಇದೆ, ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಇದೆ. ನೀವು ಅವರನ್ನು ನಂಬ್ಕೊಂಡಿದ್ರಿ, ಆದರೆ ಈಗ ನಿಮ್ಮಿಂದ ದೂರ ಆಗಿರೋದು ನಿಮಗೆ ಬೇಜಾರಾಗಿದೆ. ಆದರೆ ಅವ್ರು ಮತ್ತೆ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಹಾಗೆ ತುಂಬ ದಿನದ ಗ್ಯಾಪ್ ಇದೆ ಇಲ್ಲಿ. ಈ ಸ್ಪೇಸಲ್ಲಿ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಯೋಚನೆಗಳೇನಿದೆ? ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಯೂನಿವರ್ಸ್, ಏಂಜಲ್ಸ್, ಸ್ಪಿರಿಟ್ ಗೈಡ್ಸ್ ಗೈಡ್ ಮಾಡಿ. ಒಂದು ಕಾಲದಲ್ಲಿ ಚೆನ್ನಾಗಿದ್ದ ರಿಲೇಷನ್ಶಿಪ್ನಲ್ಲಿ ಇದಕ್ಕಿದ್ದ ಹಾಗೆ ಮೋಡ ಕವಿದಿದೆ. ನಿಮಗೇನೋ ಹೇಳಿದೆ, ನಿಮ್ಮಿಂದ ದೂರ ಆಗಿದ್ದಾರೆ. ಕೆಲವರು ಇಲ್ಲಿ ಪ್ರೀತಿಸಿ ಮದುವೆ ಆಗಿದ್ದೀರಾ. ಅವ್ರ ಮನೆ ಕಡೆಯಿಂದ ವಿರೋಧ ಇದ್ದರೂ ಇವ್ರು ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ರು, ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ರು. ಈ ನಡುವೆ ಯಾಕೋ ಸ್ವಲ್ಪ ಸೈಲೆಂಟ್ ಆಗಿದ್ರು. ನೀವು ಇದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ದಿದ್ರು ಅವರನ್ನು ಅಬ್ಸರ್ವ್ ಮಾಡ್ತಾ ಇದ್ರಿ. ಆಗಾಗ ಅವ್ರ ಮನೆ ಕಡೆಯಿಂದ ಕಾಲ್ ಬರ್ತಾ ಇತ್ತು. ನಿಮಗೇನೋ ಅನುಮಾನಗಳಿದೆ, ಅವ್ರಿಗೇನೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ, ಬ್ರೈನ್ ವಾಶ್ ಮಾಡಿದ್ದಾರೆ, ಹಾಗನ್ನಿಸ್ತಾ ಇತ್ತು ನಿಮಗೆ. ಈಗ ನಿಮಗೆ ಹೇಳ್ದೆ ಕೇಳದೆ ದೂರ ಆಗಿದ್ದಾರೆ. ನಿಮ್ಮ ಕನೆಕ್ಷನ್ ಎಲ್ಲ ಕಡೆಯಿಂದ ಬ್ಲಾಕ್ ಆಗಿದೆ. ನಿಮಗೆ ಒಂಥರ ಪ್ರಪಂಚ ಕತ್ಲೆ ಅಂತ ಅನ್ನಿಸ್ತಾ ಇದೆ. ಅಷ್ಟೊಂದು ಪ್ರೀತಿ ಇದ್ದ ವ್ಯಕ್ತಿ
ಹೀಗೆ ನಂಬಿಸಿ ಕೈ ಕೊಟ್ಟಾಗ ನಿಮ್ಗೊಂಥರ ಶಾಕ್ ಆಗಿದೆ. ಕೈಕಾಲುಗಳಲ್ಲಿ ಶಕ್ತಿ ಇಲ್ಲ ಅನಿಸ್ತಾ ಇದೆ. ಏನೋ ಮಾಡಲಾರ್ದಂಥ ಪರಿಸ್ಥಿತಿ ಇದೆ. ಹೆಲ್ಪ್ಲೆಸ್ ಆಗಿದ್ದೀರಾ. ಇಲ್ಲಿ ನೀವೊಂದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ ಅನ್ನೋದು ಇದೆ. ಹೇಗೋ ಜೀವನ ಸಾಗ್ತಿದೆ, ಆದರೆ ಇಮೋಷ್ನಲಿ ವೀಕ್ ಆಗಿದ್ದೀರಾ. ಕೆಲಸದಲ್ಲಿ ಆಸಕ್ತಿ ಇಲ್ಲ. ಈ ಥರ ಜೀವನ ಬೇಜಾರು ಅನ್ನಿಸ್ತಾ ಇದೆ ನಿಮಗೆ. ಪ್ರತಿಯೊಂದಕ್ಕೂ ನಿನ್ನ ಜೊತೆ ನಾನಿರ್ತೀನಿ ಕೊನೆ ತನಕ ಅಂತ ಹೇಳ್ತಾ ಇದ್ದ ವ್ಯಕ್ತಿ ಏನೋ ಕ್ಲೂ ಕೊಡದೆ ನಿಮ್ಮಿಂದ ದೂರ ಆದಾಗ ದುಃಖ ಇದ್ದರೂ ಅವ್ರ ಬಗ್ಗೆ ಕೋಪ ಇಲ್ಲ, ಏನೋ ತೊಂದರೆ ಇದೆ, ಸರಿಯಾದ ಮೇಲೆ ಬರ್ತಾರೆ ಅನ್ನೋ ನಂಬಿಕೆನಲ್ಲಿದ್ದೀರಾ. ಯಾಕೆಂದರೆ ಅವ್ರ ಬಿಹೇವಿಯರೇ ಆಗಿತ್ತು. ಏನೋ ಟೆನ್ಷನಲ್ಲಿದ್ದರು ಅಂತ ಅನ್ನಿಸ್ತಾ ಇತ್ತು ನಿಮಗೆ. ನಿಮ್ಮನ್ನು ಮಾತ್ರ ಯಾವತ್ತೂ ಅವ್ರು ಮರೆಯಲ್ಲ ಅನ್ನೋ ನಂಬಿಕೆ ನಿಮಗಿದೆ. ಈಗ ಅವರ ಎನರ್ಜಿ ನೋಡೋಣ. ಯಾವುದೋ ಜೋಶಲ್ಲಿ ನಿಮ್ಮ ಜೊತೆ ಬಂದಿದ್ದಾರೆ. ಇವರೊಂದು ಫಿಕಲ್ ಮೈಂಡೆಡ್ ಪರ್ಸನ್ ಹಾಗನ್ನಿಸ್ತಾ ಇದೆ. ಮನೆಯಿಂದ ವಿರೋಧ ಇದ್ದರೂ ನಿಮ್ಮನ್ನು ಒಪ್ಕೊಂಡು ಜೀವನ ನಡೆಸ್ತಾ ಇದ್ದವರು ಸ್ವಲ್ಪ ದಿನ ಕಳೆದ ಮೇಲೆ ಮನೆ ಕಡೆ ನೆನಪಾಗ್ತಿದೆ. ಮೆಂಟಲಿ ಕಾನ್ಫಿಡೆನ್ಸ್ ಕಳ್ಕೊಂಡಿದ್ದಾರೆ. ಚಿಕ್ಕವರಿಂದ ಜೊತೆಲಿ ಬೆಳೆದ ಆತ್ಮೀಯತೆ ಒಂದು ಕಡೆ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಅವ್ರ ಮಾತು ಕೇಳದೆ ಮೋಸ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ದಿನ ರಾತ್ರಿ ಬರ್ತಾ ಇತ್ತು ಅವ್ರಿಗೆ. ಅದಕ್ಕೆ ಸೈಲೆಂಟ್ ಆಗಿದ್ದರು. ಈಗ ನಿಮ್ಮಿಂದ ದೂರ ಆಗಿದ್ದಾರೆ. ಆದರೆ ನಿಮ್ಮ ನೆನಪು ಬರ್ತಾ ಇದೆ. ನಿಮಗೇನೋ ಹೇಳದೇ ಇರೋದು ಇನ್ನೂ ಬೇಜಾರಿದೆ. ಮನೆಯವ್ರನ್ನ ಈಗಲೂ ಏನಾದರೂ ಹೇಳಿ ಒಪ್ಪಿಸ್ತೀನಿ ಅಂದ್ಕೊಂಡಿದ್ದವರಿಗೆ ಈಗ ನಿರಾಸೆ ಇದೆ. ಮನೆಯಿಂದ ಕಂಟ್ರೋಲಿಂಗ್ ಎನರ್ಜಿ ಜಾಸ್ತಿ ಕಾಣಿಸ್ತಾ ಇದೆ. ಪ್ರತಿದಿನ ಅವ್ರಿಗೆ ಅಪ್ಪ ಅಮ್ಮ ಬುದ್ಧಿ ಹೇಳೋದಿದೆ. ಇದನ್ನೆಲ್ಲ ಕೇಳಿ ಕೇಳಿ ಸಾಕಾಗಿದೆ. ಒಂದು ಕಡೆ ನಿಮ್ಮನ್ನು ಬಿಡೋಕ್ಕಾಗಲ್ಲ ಅನ್ನೋದಿದೆ. ಮನೆಯವ್ರ ಮಾತನ್ನು ಕೇಳಬೇಕು, ಹೇಗಾದರೂ ಇದನ್ನು ಸರಿ ಮಾಡ್ಕೋಬೇಕು ಅನ್ನೋ ಮನಸ್ಸು ಈ ವ್ಯಕ್ತಿಗಿದೆ. ಮನಸ್ಸಿಗೆ ಶಾಂತಿ ನೆಮ್ಮದಿ ಬೇಕು. ನಿಮ್ಮನ್ನು ರೀಪ್ಲೇಸ್ ಮಾಡೋ ಇಷ್ಟ ಇಲ್ಲ. ನೀವು ಕಾಯ್ತಾ ಇದ್ದೀರಾ, ಸಿಟ್ಟು ಮಾಡ್ಕೊಂಡಿರಬೇಕು ಅನ್ನೋ ಯೋಚನೆ ಬರ್ತಾ ಇದೆ. ಸಾಕಷ್ಟು ದಿನಗಳು ಕಳೆದಿದೆ. ಮತ್ತೆ ನಿಮ್ಮ ಕಡೆ ಬರಬೇಕು, ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನಿಸ್ತಾ ಇದೆ. ಮನಸ್ಸು ಡಿಸ್ಟರ್ಬ್ ಆಗಿದೆ. ಏನು ಮಾಡೋಕ್ಕೂ ಗೊತ್ತಾಗ್ತಾ ಇಲ್ಲ. ಮುಂದೆ ಏನಿದೆ, ಏಂಜಲ್ಸ್ ನಿಮ್ಗೇನು ಹೇಳ್ತಾರೆ ಕೇಳೋಣ. ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ, ಏನು ಗೈಡೆನ್ಸ್ ಇದೆ ನಿಮಗೆ? ರೈಪ್ನೆಸ್ ಬರ್ತಾ ಇದೆ ನೋಡಿ. ಮತ್ತೊಂದು ಶೇರಿಂಗ್, ಹಾಗೆ ಬಿಯಾಂಡ್ ಇಲ್ಯೂಷನ್. ಇಲ್ಲೊಂದು ಫ್ಲಾರಿಂಗ್ ಬರ್ತಾ ಇದೆ. ಹಾಗೆ ದಿ ಔಟ್ಸೈಡರ್, ಮತ್ತೊಂದು ಪ್ಲೇಫುಲ್ನೆಸ್, ಇಲ್ಲೊಂದು ಪಾಲಿಟಿಕ್ಸ್. ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಯಾರೋ ಔಟ್ಸೈಡರು ಈ ಕನೆಕ್ಷನಲ್ಲಿ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅನ್ನೋದು ಬರ್ತಾ ಇದೆ. ಹಾಗಿರೋದ್ರಿಂದ ಆ ವ್ಯಕ್ತಿ ನಿಮ್ಮ ಜೊತೆ ಚೆನ್ನಾಗಿದ್ರೂ ನಿಮ್ಗೆ ಹೇಳ್ದೆ ಕೇಳದೆ ದೂರ ಆಗಿದ್ದಾರೆ. ಆ ವ್ಯಕ್ತಿ ಮನಸ್ಸನ್ನು ತಿದ್ದೋ ಪ್ರಯತ್ನ ನಡೀತಾ ಇದೆ. ಇಲ್ಲಿನ್ನೇನಿದೆ ನೋಡೋಣ. ಈಗ ಇಬ್ಬರೂ ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ಒಂದು ಕಾಲದಲ್ಲಿ ಪ್ರೀತಿಯಿಂದ ಅರಳಿದಂಥ ನಿಮ್ಮ ಜೀವನ ಈಗ ಡಿಸ್ಟರ್ಬ್ ಆಗಿದೆ. ಈ ಕನೆಕ್ಷನಲ್ಲಿ ಮೊದಲಿಂದನೂ ಪಾಲಿಟಿಕ್ಸ್ ಇತ್ತು. ಆದರೆ ಈ ವ್ಯಕ್ತಿಗೆ ನಿಮ್ಮ ಮೇಲೆ ನಂಬಿಕೆ ಇತ್ತು. ಏನೋ ಖುಷಿನಲ್ಲಿ ನಿಮ್ಮ ಜೊತೆ ಜೀವನ ಶುರು ಮಾಡಿದ್ದಾರೆ. ಆದರೆ ಈಗೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಇಲ್ಲೊಂದು ವೆಯ್ಟಿಂಗ್ ಎನರ್ಜಿ ಇದೆ. ಈ ಕನೆಕ್ಷನ್ನ ಸರಿ ಮಾಡೋ ಪ್ರಯತ್ನ ನಡೀತಾ ಇದೆ ಅವ್ರ ಕಡೆಯಿಂದ. ಆದರೆ ಇಲ್ಲೊಂದು ರೈಪ್ನೆಸ್ ಬರ್ತಾ ಇದೆ. ಎಲ್ಲದಕ್ಕೂ ಅದರದ್ದೇ ಆದ ಸಮಯ ಇರುತ್ತೆ. ಆ ಡಿವೈನ್ ಟೈಮ್ಗೋಸ್ಕರ ನೀವು ಕಾಯಬೇಕಾಗುತ್ತೆ. ಇದಕ್ಕೆ ಒಂದೇ ಒಂದು ಮೆಸೇಜ್ ನೋಡೋಣ. ಫೈನಲ್ ಮೆಸೇಜ್ ಏನು ಬರುತ್ತೆ? ಬಿಲೀವ್ ಇನ್ ಮ್ಯಾಜಿಕ್ ಅನ್ನೋದು ಬರ್ತಾ ಇದೆ ನೋಡಿ. ಡಿವಿನೇಷನ್, ಇಲ್ಲೇನೋ ಮ್ಯಾಜಿಕ್ ಎನರ್ಜಿ ಇದೆ. ಮ್ಯಾಜಿಕ್ ಒಂದೇ ದಿನದಲ್ಲಾಗಲ್ಲ. ಅದಕ್ಕೋಸ್ಕರ ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾಗುತ್ತೆ. ಬರೋ ದಿನಗಳಲ್ಲಿ ಹಿಂದಿಂದೆಲ್ಲ ಮರೆತು ಮತ್ತೆ ನಿಮ್ಮನ್ನು ಅವರು ಭೇಟಿ ಆಗ್ತಾರೆ. ಸಮಥಿಂಗ್ ಮ್ಯಾಜಿಕ್ ವಿಲ್ ಹ್ಯಾಪನ್ ಅನ್ನೋದು ಬರ್ತಾ ಇದೆ. ಆ ಒಂದು ಎನರ್ಜಿ ಇಲ್ಲಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.